ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಲಡ್ಡು ಪ್ರಸಾದದಲ್ಲಿ ಪ್ರಾಣಿ ಕೊಬ್ಬು ಎಣ್ಣೆ ಬಳಕೆ ಪ್ರಕರಣ. ಭಕ್ತರ ಆತಂಕ ದೂರ ಮಾಡಲು ತಿರುಮಲಾದಲ್ಲಿ ಬೆಳಗ್ಗೆಯಿಂದಲೇ ಶಾಂತಿ ಹೋಮ. ಯಾಗದ ವೇಳೆಯಲ್ಲೂ ಭಕ್ತರ ದರ್ಶನಕ್ಕಿಲ್ಲ ಅಡ್ಡಿ. ತಿರುಪತಿ ಲಡ್ಡು ಕಲಬೆರಕೆಗೆ ಪ್ರಾಯಶ್ಚಿತ್ತಕ್ಕೆ ಮುಂದಾದ ಡಿಸಿಎಂ. ಪವನ್ ಕಲ್ಯಾಣ್ರಿಂದ 11 ದಿನಗಳ ಕಾಲ ಪ್ರಾಯಶ್ಚಿತ್ತ ದೀಕ್ಷಾ. ಆಂಧ್ರದ ಗುಂಟೂರಿನ ವೆಂಕಟೇಶ್ವರ ದೇವಾಲಯದಲ್ಲಿ 2ನೇ ದಿನದ ಪೂಜೆ. ತಿರುಪತಿ ತಿಮ್ಮಪ್ಪನ ಲಡ್ಡೂನಲ್ಲಿ ಪ್ರಾಣಿ ಕೊಬ್ಬು ಬಳಕೆ ಆರೋಪ ಪ್ರಕರಣದ ತನಿಖೆಗೆ ಆಂಧ್ರ ಪ್ರದೇಶದ ಸರ್ಕಾರದಿಂದ ಎಸ್ಐಟಿ ರಚನೆ. ಐಜಿಪಿ ಉನ್ನತ ಅಧಿಕಾರಿಗಳನ್ನ ಒಳಗೊಂಡ ಟೀಮ್ನಿಂದ ಎನ್ಕ್ವೈರಿ. ಮುಜರಾಯಿ ಇಲಾಖೆಯಿಂದ ದೇವಸ್ಥಾನಗಳು ಮುಕ್ತವಾಗಬೇಕು. ಸರ್ಕಾರದ ವಿರುದ್ಧ ಮಂತ್ರಾಲಯದ ಸುಬುಧೇಂದ್ರ ತೀರ್ಥ ಶ್ರೀಗಳು ಅಸಮಾಧಾನ. ತಿರುಪತಿ ಲಡ್ಡು ವಿವಾದದ ಬಗ್ಗೆಯೂ ಬೇಸರ. ಬೆಂಗಳೂರಲ್ಲಿ ಮಹಿಳೆ ಕೊಂದು 50 ತುಂಡು ಮಾಡಿದ್ದ ಪ್ರಕರಣ. ಮಹಾಲಕ್ಷ್ಮಿ ಕುಟುಂಬಸ್ಥರಿಂದ 4 ಮೇಲೆ ಅನುಮಾನ. 3 ವಿಚಾರಣೆ ನಡೆಸಿದ ಪೊಲೀಸರು, ಇನ್ನೊಬ್ಬ ನಾಪತ್ತೆ. ಮಹಾಲಕ್ಷ್ಮಿ ಕುಟುಂಬಸ್ಥರ ಅನುಮಾನಕ್ಕೆ ಗುರಿಯಾಗಿದ್ದ ಅಶ್ರಫ್ ವಿಚಾರಣೆ. ಆಕೆ ಜೊತೆ ಸಂಬಂಧ ಇದ್ದಿದ್ದನ್ನ ಒಪ್ಪಿಕೊಂಡ ಅಶ್ರಫ್. 6 ತಿಂಗಳಿಂದ ದೂರ ಇದ್ದೇನೆ, ನಾನು ಕೊಲೆ ಮಾಡಿಲ್ಲ ಎಂದು ಹೇಳಿಕೆ. ಶವ ಸಾಗಿಸಲಾಗದೆ ಮೃತದೇಹ ತುಂಡರಿಸಿ ಫ್ರಿಡ್ಜ್ನಲ್ಲಿ ಇಟ್ನ ಆರೋಪಿ. ರುಂಡ ಮುಂಡ ಕೈಕಾಲು ಕತ್ತರಿಸಿ 59 ಪೀಸ್ ಮಾಡಿರುವ ಹಂತಕ. ಬಳಿಕ ಕೈಕಾಲು ಮುಖ ತೊಳೆದುಕೊಂಡು ಬಟ್ಟೆ ಬದಲಿಸಿ ಪರಾರಿ. ಶೇಷಾದ್ರಿಪುರಂ ಸಬ್ ಡಿವಿಷನ್ನಿಂದ ಮಹಾಲಕ್ಷ್ಮಿ ಕೇಸ್ ತನಿಖೆ. ಅನುಮಾನಾಸ್ಪದ ಆರೋಪಿಯ ಬೆನ್ನಟ್ಟಿರೋ 2 ತಂಡಗಳು. ವೆಸ್ಟ್ ಬೆಂಗಾಲ್, ಬಿಹಾರದಲ್ಲಿ ಹಂತಕನಿಗಾಗಿ ಹುಡುಕಾಟ. ನಾಗಮಂಗಲ ಮತ್ತು ದಾವಣಗೆರೆ ಗಲಭೆ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಪ್ಲಾನ್. ಸತ್ಯ ಶೋಧನಾ ಸಮಿತಿಯಿಂದ ವರದಿ ಪಡೆದ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಹೈ ನಾಯಕರ ಸೂಚನೆ ಬಳಿಕ ಮುಂದಿನ ಹೋರಾಟಕ್ಕೆ ರೂಪುರೇಷೆ. ಬೆಂಗಳೂರಿನಲ್ಲಿ ಹಾಡ ಹಗಲೇ ಆಸಿಡ್ ಅಟ್ಯಾಕ್. ಉತ್ತರ ಭಾರತದ ಯುವಕನ ಮುಖಕ್ಕೆ ಆಸಿಡ್ ಹಾಕಿ ಗ್ಯಾಂಗ್ ಎಸ್ಕೇಪ್. ಕಾಮಾಕ್ಷಿ ಪಾಳ್ಯದ ಬಾಲಾಜಿ ವೈನ್ ಸ್ಟೋರ್ ಬಳಿ ಘಟನೆ. ಯುವಕ ಆಸ್ಪತ್ರೆಗೆ ದಾಖಲು. ಈದ್ ಮಿಲಾದ್ಗೆ ಅಳವಡಿಸಿದ್ದ ವಿದ್ಯುತ್ ದೀಪ ಹಾನಿ ಮಾಡಿದ್ದಕ್ಕೆ 2 ಗುಂಪುಗಳ ಮಾರಾಮಾರಿ. ಬೆಳಗಾವಿಯಲ್ಲಿ ತಲ್ವಾರ್ನಿಂದ ಹೊಡೆದಾಡಿಕೊಂಡು 4 ಗಂಭೀರ ಗಾಯ. ಮಾಳಾ ಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಗಂಗೇನಹಳ್ಳಿಯ 1 ಎಕರೆ 11 ಗುಂಟೆ ಡಿನೋಟಿಫಿಕೇಶನ್ ಕೇಸ್. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಸಮನ್ಸ್ ನೀಡೋ ಸಾಧ್ಯತೆ. ಡಿನೋಟಿಫಿಕೇಶನ್ ಪ್ರಕ್ರಿಯೆ ಆರಂಭದ ಬಗ್ಗೆ ವಿಚಾರಣೆ ನಡೆಸಲು ಲೋಕಾಯುಕ್ತ ಚಿಂತನೆ. ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಕೇಸ್. ಎಸ್ಐಟಿ ಅಧಿಕಾರಿಗಳಿಂದ ಇವತ್ತು ಮಾಜಿ ಸಚಿವನ ಕಸ್ಟಡಿಗೆ ಪಡೆಯೋ ಸಾಧ್ಯತೆ. ತನಿಖಾ ತಂಡದ ಅಧಿಕಾರಿಗಳ ಜೊತೆ ಚರ್ಚಿಸಲಿರೋ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್. ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆಲ್ಲಲು ಡಿಕೆಶಿಗೆ ಸಚಿವ ಜಮೀರ್ ಸಾಥ್. ಜಮೀರ್ ಅಹಮದ್ ಮೂಲಕ ಅಲ್ಪಸಂಖ್ಯಾತರ ಟಾರ್ಗೆಟ್. ಕುಮಾರಸ್ವಾಮಿಗೆ ಸೋಲುಣಿಸಲು ಡಿಕೆ ಜಮೀರ್ ಪ್ಲಾನ್. ಗವರ್ನರ್ ವಿರುದ್ಧ ಮತ್ತೆ ಹೋರಾಟಕ್ಕೆ ಸಜ್ಜಾದ ಕಾಂಗ್ರೆಸ್. ದೆಹಲಿಯಲ್ಲಿ ರಾಷ್ಟ್ರಪತಿಗಳ ಮುಂದೆ ಪೆರೇಡ್ ನಡೆಸೋ ಬಗ್ಗೆ ಸಮಾಲೋಚನೆ. ಪೂರಕ ದಾಖಲೆಗಳೊಂದಿಗೆ ದೆಹಲಿಯಲ್ಲಿ ಹೋರಾಟಕ್ಕೆ ಸಿದ್ಧತೆ. ಸೆಷನ್ ಕೋರ್ಟ್ನಲ್ಲಿಂದು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. A1 ಪವಿತ್ರ ಗೌಡಗೆ ಬೇಲ್ ಅರ್ಜಿಯು ಹಿಂದೆ ಹಿಯರಿಂಗ್. ಎಸ್ಪಿಪಿಯಿಂದ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ. ಮುಂಬೈ ಗರೀಬ್ ರಥ್ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಹಾವು ಪ್ರತ್ಯಕ್ಷ. ಚಲಿಸುತ್ತಿದ್ದ ಟ್ರೈನ್ ಸೀಟ್ ಏರಿ ಕುಳಿತಿದ್ದ ಸ್ನೇಕ್. ಹಾವನ್ನ ಕಂಡು ಗಲಿಬಿಲಿಯಾಗಿ ಹೋದ ಪ್ಯಾಸೆಂಜರ್ಸ್. ಚಂದ್ರಯಾನ 3 ಮಿಷನ್ನಿಂದ ಮತ್ತೊಂದು ಅದ್ಭುತ ಆವಿಷ್ಕಾರ. ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಪ್ರಾಚೀನ ಕುಳಿ ಪತ್ತೆ ಮಾಡಿದ ಪ್ರಜ್ಞಾನ್. 160 ಕಿಲೋಮೀಟರ್ ಅಗಲದ ಕುಳಿ ಕಂಡು ಹಿಡಿದ ರೋವರ್.
ಶ್ರೀಲಂಕಾ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಪೀಪಲ್ಸ್ ಲಿಬರೇಷನ್ ಫ್ರಂಟ್ಗೆ ಗೆಲುವು. ಅಧ್ಯಕ್ಷರಾಗಿ ಅನುರ ಕುಮಾರ ದಿಕ್ಸಾನಾಯಕೆಗೆ ಅಧಿಕಾರ. ಲಂಕೆಯ ಪಟ್ಟಕ್ಕೇರಿದ ಮಾರ್ಕ್ಸ್ವಾದಿ ನಾಯಕ. ಕಳೆಗಟ್ಟುತ್ತಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ. ದಸರಾ ಆಕರ್ಷಣೆ ಹೆಚ್ಚಿಸಲು ಮುಂದಾದ ಜಿಲ್ಲಾಡಳಿತ. ದಸರೆಯ ವೈಭವ ಸಾರುವ ಚಾಮುಂಡಿ ಬೆಟ್ಟದ ವಿಡಿಯೋ ಬಳಸಿ ಹಾಡು ರಿಲೀಸ್. ದೇವರ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಕೊನೆ ಕ್ಷಣದಲ್ಲಿ ರದ್ದು. ಜೂನಿಯರ್ ಎನ್ಟಿಆರ್ ಅಭಿಮಾನಿಗಳಿಗೆ ತೀವ್ರ ನಿರಾಸೆ. ರೊಚ್ಚಿಗೆದ್ದ ಕೆಲ ಅಭಿಮಾನಿಗಳಿಂದ ಕುರ್ಚಿಗಳನ್ನು ಒಡೆದು ಹಾಕಿ ಅವಾಂತರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.